ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ ಬಗ್ಗೆ ಮಾತಾಡೋದಾದ್ರೆ ಫೈನಲ್ ವೀಕಲ್ಲಿ ಇದೀವಿ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನಮ್ಮ ರೋಮನ್ ರೈನ್ಸ್ ಅವರ ರೋಡ್ ಟು ರಸಲ್ ಮೇನಿಯಾ ಶೆಡ್ಯೂಲ್ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೋಮನ್ ರೈನ್ಸ್ ಅವರು ನಾಳೆಯ ಮಂಡೇ ನೈಟ್ ರೋಗೆ ಬರ್ತಾ ಇದ್ದಾರೆ. ಅಂಡ್ ಕಳೆದ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ. ಅದನ್ನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ನಾಳೆ ಮಂಡೇ ನೈಟ್ ರೋ ಆದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಏಪ್ರಿಲ್ 3ನೇ ತಾರೀಕು ಜಿಮ್ಮಿ ಫ್ಯಾಲನ್ ಅನ್ನೋ ಒಂದು ಎಪಿಸೋಡ್ಗೆ ಬರ್ತಾ ಇದ್ದಾರೆ. ರೋಮನ್ ರೈನ್ಸ್ ಹಾಗೆ ನಮ್ಮ ರಾಕ್ ಇಬ್ರು ಕೂಡ ಜಿಮ್ಮಿ ಫ್ಯಾಲನ್ ಶೋಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತುಕತೆಗಳನ್ನ ಆಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾರೆ. ಸ್ಮ್ಯಾಕ್ ಡೌನ್ ಆದ್ಮೇಲೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ ನೈಟ್ 1 ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಫೈನಲ್ ಆಗಿ ರಸಲ್ ಮೇನಿಯಾ ನೈಟ್ 2 ಅಲ್ಲೂ ಕೂಡ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಏನಕ್ಕೆ ಗುರು ಹಿಂಗೆ ಹೇಳ್ತಾ ಇದೆಯಾ? ರೋಮನ್ ರೈನ್ಸ್ ಅವ್ರ ವಿಚಾರನ ಯಾಕೆ ಮಾತಾಡ್ತಾ ಇದೆಯಾ? ಯಾಕೆ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ ತನಕ ಇಷ್ಟು ದಿನ ನೋಡೋದಕ್ಕೆ ಸಿಗ್ತಾರೆ ಅಂತ ಹೇಳ್ತಾ ಇದೆಯಾ? ರಸಲ್ ಮೇನಿಯಾ ಆದ್ಮೇಲೆ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಅಫ್ಕೋರ್ಸ್ ರಸಲ್ ಮೇನಿಯಾ ಆದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಬಟ್ ಅವರ ಬಳಿ ಚಾಂಪಿಯನ್ಶಿಪ್ ಇರುತ್ತಾ? ಅದು ಇನ್ನೂ ಕೂಡ ಗೊತ್ತಿಲ್ಲ ನಮಗೆ. ಫೈನಲ್ ವೀಕ್ ಅಂತ ಅನ್ಕೋತೀನಿ ನಮ್ಮ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಇರೋದು. ಈ ಒಂದು ಪ್ರತಿ ಕ್ಷಣನೂ ಕೂಡ ನೀವು ಎಂಜಾಯ್ ಮಾಡಬೇಕು. ಫೈನಲ್ ವೀಕು ರಸಲ್ ಮೇನಿಯಾ ಆದ್ಮೇಲೆ ಚಾಂಪಿಯನ್ಶಿಪ್ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಬಟ್ ಗಾಯ್ಸ್, ಫೈನಲ್ ವೀಕ್ ನಮ್ಮ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇರುತ್ತೆ. ರಸಲ್ ಮೇನಿಯಾ ಆದ್ಮೇಲೂ ಕೂಡ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ರೆ ನಿಜವಾಗ್ಲೂ ಪವಾಡ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಎಲ್ಲ ಆರ್ಡ್ಸ್ಗಳು ಕೂಡ ರೋಮನ್ ರೈನ್ಸ್ ಅವರ ವಿರುದ್ಧನೇ ಇದೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ. ಈ ಒಂದು ಫೈನಲ್ ಮೂಮೆಂಟ್ಗಳನ್ನ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಬೇಕು. ಮಂಡೇ ನೈಟ್ ರೋ ಆಗಿರ್ಬಹುದು, ಜಿಮ್ಮಿ ಫ್ಯಾಲನ್ ಶೋ ಆಗಿರ್ಬಹುದು, ಸ್ಮ್ಯಾಕ್ ಡೌನ್ ಆಗಿರ್ಬಹುದು, ಎಲ್ಲದನ್ನೂ ಕೂಡ ಒಂದೊಂದು ಮೂಮೆಂಟ್ನು ಕೂಡ ನಾವು ಎಂಜಾಯ್ ಮಾಡಬೇಕು. ಲಿಟ್ರಲಿ 1300ಕ್ಕೂ ಹೆಚ್ಚು ಜನ ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿದ್ದಾರೆ. ಅಂಡ್ ಎಲ್ಲ ಮೂಮೆಂಟ್ಗಳು ಕೂಡ ಸಖತ್ತು ಮೆಮೊರಿಯಬಲ್. ನೆಕ್ಸ್ಟ್ ಅಂಡ್ ಫೈನಲ್ ಆಗಿ ರಸಲ್ ಮೇನಿಯಾ ಬೆಟ್ಟಿಂಗ್ ಓಡ್ಸ್ ಬಗ್ಗೆ ಕೂಡ ಮಾತಾಡೋದಾದ್ರೆ ಇದು ಇನ್ನೂ ಕೂಡ ಫೈನಲ್ ಬೆಟ್ಟಿಂಗ್ ಓಡ್ಸ್ ಅಲ್ಲ. ಫೈನಲ್ ಬೆಟ್ಟಿಂಗ್ ಓಡ್ಸ್ ಫೈನಲ್ ಆಗಿ ಬರುತ್ತೆ. ಆಗ ಖಂಡಿತವಾಗ್ಲೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ ಅಲ್ಲಿ ವಿಡಿಯೋಸ್ಗಳು ತುಂಬಾ ಬರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರಸಲ್ ಮೇನಿಯಾದಲ್ಲಿ ಆಗ್ತಾ ಇರ್ತಕ್ಕಂತಹ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲೋಗನ್ ಪೌಲ್, ರ್ಯಾಂಡಿ ಓರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ಫ್ಯಾನ್ಸ್ ಗಳಿಗೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಅವರು ನಮ್ಮ ಲೋಗನ್ ಪೌಲ್ ಅವರು ಗೆಲ್ತಾರೆ ಅಂತ ಫೇವರೇಟ್ ಮಾಡ್ತಾ ಇದೆ. ಸೆಕೆಂಡ್ ನಮ್ಮ ಕೆವಿನ್ ಓವೆನ್ಸ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ರೆ, ಲಾಸ್ಟ್ ಅಲ್ಲಿ ರ್ಯಾಂಡಿ ಓರ್ಟನ್ ಅವರು ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಒಳ್ಳೇದೇ ಆಗ್ತಾ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ರ್ಯಾಂಡಿ ಓರ್ಟನ್ ಆಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ನಾನಂತೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನನಗೆ ರ್ಯಾಂಡಿ ಓರ್ಟನ್ ಅವರು ಮೇನ್ ಚಾಂಪಿಯನ್ಶಿಪ್ ನ ಗೆಲ್ಬೇಕು. ಅದನ್ನ ಅವರು ಈ ವರ್ಷ ಗೆಲ್ತಾರೆ ಅಂತ ಅನ್ಕೋತೀನಿ. ಬೆಟ್ಟಿಂಗ್ ಓಡ್ಸ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪೌಲ್ ಅವರು ಗೆಲ್ತಾರಂತೆ. ಇದಾದ್ಮೇಲೆ ನಮಗೆ ಜಿಮ್ಮಿ ಊಸೋ ವರ್ಸಸ್ ಜೇ ಊಸೋ ಅವರ ನಡುವೆ ಕೂಡ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಮ್ಯಾಚ್ ಅಲ್ಲಿ ನಮ್ಮ ಜೇ ಊಸೋ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಎಜೆ ಸ್ಟೈಲ್ ಹಾಗೆ ಎಲೆನ್ ನೈಟ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಮ್ಯಾಚ್ ಅಲ್ಲಿ ನಮ್ಮ ಎಲೆನ್ ನೈಟ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಈ ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಗಂತರ್ ಅವರ ನಡುವೆ ಕೂಡ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಈ ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಮ್ಯಾಚ್ ಅಲ್ಲಿ ಹೆವಿಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಸೆತ್ ರಾಲಿನ್ಸ್ ಅವರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಬೇಲಿ ಹಾಗೆ ಯೋಸ್ಕೈ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಈ ಮ್ಯಾಚ್ ಅಲ್ಲಿ ಯೋಸ್ಕೈ ಅವ್ರನ್ನ ಸೋಲಿಸ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ಎರಡು ನೈಟ್ ನ ಮೈನ್ ಇವೆಂಟ್, ನೈಟ್ 1 ನ ಮೈನ್ ಇವೆಂಟ್ ಆದಂತಹ ಟ್ಯಾಗ್ ಟೀಮ್ ಮ್ಯಾಚ್ ರೋಮನ್ ರೈನ್ಸ್ ಅಂಡ್ ರಾಕ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಕ್ಲಿಯರ್ ಆಗಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವ್ರನ್ನ ಫೇವರ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಇದ್ರ ಪ್ರಕಾರ ನೋಡೋದಾದ್ರೆ ಈ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಹಾಗೆ ರಾಕ್ ಅವರು ಗೆಲ್ತಾರೆ. ಅಂಡ್ ರಸಲ್ ಮೇನಿಯಾ ನೈಟ್ 2 ನ ಮೈನ್ ಇವೆಂಟ್ ಆದಂತಹ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬ್ಲಡ್ ಲೈನ್ ರೂಲ್ಸ್ ಮ್ಯಾಚ್ ಆಗೋದಂತೂ ಪಕ್ಕ. ಅಂಡ್ ಇದಾದ್ಮೇಲೆ ಫೈನಲ್ ಆಗಿ ರಸಲ್ ಮೇನಿಯಾ ನೈಟ್ 2 ಮ್ಯಾಚ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಮ್ಯಾಚ್ ಅಲ್ಲಿ
ಈ ಮ್ಯಾಚ್ ಅಲ್ಲಿ ಗೈಸ್ ತುಂಬಾ ದೊಡ್ಡ ಅಂತರದಿಂದ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಅಫ್ಕೋರ್ಸ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರನೇ ಎಲ್ಲ ಕೂಡ ಆಗೋದಿಲ್ಲ, ಒಂದೊಂದು ಟೈಮ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಕೂಡ ಕೈ ಕೊಡುತ್ತೆ ಅಂತಾನೆ ಹೇಳ್ಬಹುದು. ಬೆಟ್ಟಿಂಗ್ ಓಡ್ಸ್ ಅಂದ್ರೆ ಬೇರೆ ಯಾರು ಅಲ್ಲ, ಜನಗಳು ಕೂತ್ಕೊಂಡು ಬೆಟ್ ಹಾಕ್ತಾರೆ. ಓಕೆ, ಈ ವ್ಯಕ್ತಿ ಈ ಸೂಪರ್ ಸ್ಟಾರ್ ಗೆಲ್ತಾನೆ, ಈ ಸೂಪರ್ ಸ್ಟಾರ್ ಗೆಲ್ತಾನೆ ಅಂತ. ಅದ್ರ ಪ್ರಕಾರ ಈ ಒಂದು ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ತುಂಬಾ ಮ್ಯಾಚಿನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿಲ್ಲ, ಯಾಕಂದ್ರೆ ಆ ಮ್ಯಾಚಸ್ ಗಳು ಸದ್ಯದಲ್ಲೇ ಅನೌನ್ಸ್ ಆಗಿರೋದ್ರಿಂದ. ಸೊ ಇಷ್ಟು ಮ್ಯಾಚಿನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬಹುದು. ನೋಡೋಣ ಈ ಬೆಟ್ಟಿಂಗ್ ಓಡ್ಸ್ ಪ್ರಕಾರನೇ ಏನಾದ್ರು ಆದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಈ ಬಾರಿ ರಸಲ್ ಮೇನಿಯಾದಲ್ಲಿ ಸೋಲ್ತಾರೆ ಅಂಡ್ ಅವರ ಹಿಸ್ಟೋರಿಕ್ ಟೈಟಲ್ ರೈನ್ ಕೂಡ ಎಂಡ್ ಆಗುತ್ತೆ. ಸೊ ಇನ್ನೊಂದು ವಾರ ಇದೆ ಗೈಸ್, ಒಂದು ವಾರ ಅಂತೂ ನೀವು ಸಖತ್ತಾಗಿ ಎಂಜಾಯ್ ಮಾಡಿ. ಈ ಒಂದು ಚಾಂಪಿಯನ್ಶಿಪ್ ರೈನ್ ಇದೆಯಲ್ಲ, ಅದರ ಒಂದೊಂದು ನಿಮಿಷನೂ ಕೂಡ ನೀವು ಎಂಜಾಯ್ ಮಾಡಿ, ಯಾಕಂದ್ರೆ ಒಂದು ವಾರ ಆದ್ಮೇಲೆ ಏನಾಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ನನ್ನ ಪ್ರಿಡಿಕ್ಷನ್ ಕೂಡ ಆದಷ್ಟು ಬೇಗ ಬರುತ್ತೆ, ಅಂದ್ರೆ ಶನಿವಾರ ನನ್ನ ಪ್ರಿಡಿಕ್ಷನ್ ನ ನಾನು ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿಲ್ಲ, ಖಂಡಿತವಾಗ್ಲೂ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಚಾನಲ್ ಅಲ್ಲಿ ವಿಡಿಯೋಸ್ಗಳು ತುಂಬಾ ಬರುತ್ತೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾದಲ್ಲಿ ಇನ್ನ ಒಂದು ಮ್ಯಾಚ್ ಆಡ್ ಆಗುವಂತಹ ಚಾನ್ಸಸ್ ಇದೆ. ಅಂಡ್ ಈ ಮ್ಯಾಚ್ ಫಿಲಿಡೆಲ್ಫಿಯಾ ಸ್ಟ್ರೀಟ್ ಫೈಟ್ ಮ್ಯಾಚ್ ಆಗಬಹುದು. ಅಂಡ್ ಈ ಮ್ಯಾಚ್ ನಮಗೆ ಕೆರಿಯನ್ ಕ್ರಾಸ್ ಅವರ ಟೀಮು ಹಾಗೆ ನಮ್ಮ ಬಾಬಿ ಲ್ಯಾಶ್ಲಿ ಅವರ ಟೀಮ್ ವಿರುದ್ಧ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಮ್ಯಾಚ್ ಫಿಲಿಡೆಲ್ಫಿಯಾ ಸ್ಟ್ರೀಟ್ ಫೈಟ್ ಮ್ಯಾಚ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಮ್ಯಾಚ್ ಗಾರ್ಡ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಲಿಟರಲಿ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ರಸಲ್ ಮೇನಿಯಾ ಇದೆ ಅಂತ ಕರಿತೀನಿ. ನಮ್ಮ ರೋಮನ್ ರೈನ್ಸ್ ಅವರು ಇಷ್ಟು ವರ್ಷ ಚಾಂಪಿಯನ್ ಆಗಿದ್ರು, ಸೊ ಇಷ್ಟು ವರ್ಷ ಅವರ ಮ್ಯಾಚಸ್ ಗಳು ಪ್ರೆಡಿಕ್ಟೇಬಲ್ ಆಗಿತ್ತು. ಬಟ್ ಈ ವರ್ಷ ಸಖತ್ತು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ನೋಡೋಣ ರಸಲ್ ಮೇನಿಯಾದಲ್ಲಿ ಏನೇನಾಗುತ್ತೆ ಅಂತ. ಇನ್ನೊಂದು 5 ದಿನ ಬಾಕಿ ಇದೆ ಅಷ್ಟೇ ರಸಲ್ ಮೇನಿಯಾಗೆ. ಸೊ ಅಲ್ಲಿವರೆಗೂ ಕಾದ್ ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.